ಹಿಂದಿನ ಭಾಗದಲ್ಲಿ ಶ್ರೇಷ್ಠ ತಾನು ಪ್ರೀತಿ ಮಾಡಿರೋ ಸಂಗಮ್ಗೆ ಮೋಸ ಮಾಡಿ ಕೋಟ್ಯಾಧೀಶ್ವರ ಆಗಿರೋ ಪ್ರೀತಮ್ ಜೊತೆಗೆ ಮದುವೆ ಆಗ್ತಾಳೆ. ಇದೇ ಕೊರ್ಗಲ್ಲಿ ಸಂಗಮ್ ಕೊನೆಗೂ ತನ್ನ ಪ್ರಾಣನ ಕಳ್ಕೊತಾನೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಓಯ್ ಮುದ್ದು, ಇದೇನೇ ಇದು? ಮದುವೆ ಆಗಿ ನೀನು ಈ ಮನೆಗೆ ಬಂದಮೇಲೆ ನನಗಂತೂ ಸಿಗ್ತಾನೇ ಇಲ್ಲ. ಯಾವಾಗ ನೋಡಿದ್ರು ಅದು ಇದು ಅಂತ ಅತ್ತೆ ಮಾವನ ಹಿಂದೆನೇ ಓಡಾಡ್ತಿದ್ಯಲ್ಲೇ. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ? ಈ ಮುದ್ದು ಗಂಡನ ಮರ್ತೇ ಬಿಟ್ಟಿಯಾ ಹೇಗೆ? ಪ್ರೀತಮ್, ಇದೇನಿದು? ನಿಮ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ? ಇದು ಹಾಲು, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅಂದ್ಕೊಳ್ಳಲ್ಲ. ಸರ್ಸ ಮಾಡೋದಕ್ಕೂ ಒಂದ್ ಟೈಮು ಹೊತ್ತು ಅಂತ ಇರುತ್ತೆ ತಾನೆ. ನಮ್ ರೂಮಲ್ಲಿ ಇದೆಲ್ಲ ಓಕೆ. ಹೀಗೆ ಎಲ್ಲ ಕಡೆ ಎಲ್ ಬೇಕಲ್ಲಿ ನೀವು ತುಂಬಾ ನಾಟಿಯಪ್ಪ. ಸ್ವಲ್ಪ ದೂರ ಇರಿ, ಯಾರಾದ್ರೂ ನೋಡ್ತಾರೆ. ಅಯ್ಯಯ್ಯೋ, ಇದೇನೇ ಹಿಂಗೆ ಹೇಳ್ತಿದ್ಯಾ? ಅಲ್ಲ ಕಣೆ, ನಾನೇನು ಬೇರೆಯವ್ರ ಹೆಂಡತಿ ಜೊತೆ ಸರ್ಸ ಮಾಡ್ತಿದ್ದೀನಾ? ಇಲ್ಲ ತಾನೇ, ನನ್ನ ಹೆಂಡತಿ ಜೊತೆನೇ ಸರ್ಸ ಮಾಡ್ತಿದ್ದೀನಿ. ಅದು ಅಲ್ದೇನೆ ಶ್ರೇಷ್ಠ, ನಾನು ನಿನ್ನ ಮದುವೆ ಆಗಿರೋದೆ ನಿನ್ನ ಜೊತೆ ಸರ್ಸ ಸಲ್ಲಪ್ಪ ಎಲ್ಲನೂ ಮಾಡೋದಕ್ಕೆ. ನೀನು ನೋಡಿದ್ರೆ ಹೀಗೆ ಹೇಳ್ತೀಯಲ್ಲ, ಅಂದರೆ ನಾನು ನಿನ್ನ ಜೊತೆ ಮಾಡಬಾರ್ದಾ? ಬೇರೆ ಯಾರ ಜೊತೆನಾದರೂ ಮಾಡಬೇಕಾ? ಬೇರೆ ಯಾರ ಜೊತೆ ಅಂದ್ರೆ ಯಾರ ಜೊತೆ ಮಾಡ್ತಿದ್ರಾ? ಯಾರ ಜೊತೆ ಮಾಡ್ಬೇಕು ಅನ್ಕೊಂಡಿದ್ರಾ? ಅಯ್ಯೋ ಪೆದ್ದು, ಯಾರ ಜೊತೆ ಮಾಡಲೆ? ನೀನೇ ರೂಮಿಗೆ ಬಂದರೆ ನಿನ್ನ ಜೊತೆನೇ ಮಾಡ್ತೀನಿ. ಇಲ್ಲಾಂದರೆ ನೀನು ಬರಲ್ಲ ಅಂದರೆ ನಾನು ಇಲ್ಲೇ ಶುರು ಮಾಡಿಬಿಡ್ತೀನಿ. ನೋಡು ಏನು ಮಾಡ್ತೀಯಾ ಅಂತ. ಪ್ರೀತಮ್, ಇದೇನು ಹೀಗೆಲ್ಲ ಮಾತಾಡ್ತಿದ್ರಾ? ಅತ್ತೆ ಮಾವ ಕೇಳಿಸ್ಕೊಂಡ್ರೆ ಅವ್ರು ಏನ್ ಅಂದ್ಕೊಳಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನು ಅಂದ್ಕೊಳಲ್ಲ ಬಿಡಮ್ಮ. ನನ್ ಮಗ ತುಂಬಾ ರಸಿಕ ಅನ್ಕೊಳ್ತೀನಿ. ಅಯ್ಯೋ, ಅದು ಅತ್ತೆ, ಅದು ಶ್ರೇಷ್ಠ, ಹೋಗ್ಲಿ ಬಿಡಮ್ಮ. ಯಾಕೆ ಇಷ್ಟೊಂದು ನಾಚಿಕೆ ಮಾಡ್ಕೊಳ್ತಿದ್ಯಾ? ಮದುವೆ ಆಗಿರೋ ಹೊಸದ್ರಲ್ಲಿ ನಾನು ಮತ್ತೆ ನಿಮ್ಮತ್ತೆ ಕೂಡ ಹೀಗೆ ತುಂಬ ರೊಮ್ಯಾಂಟಿಕ್ ಆಗಿದ್ವಿ. ನೋಡಿ, ನೀವು ಈಗ ಮದುವೆ ಆಗಿದ್ದೀರಾ, ನಿಮಗೆ ತುಂಬ ಪ್ರೈವಸಿ ಬೇಕಾಗಿರುತ್ತೆ. ಹಾಗಾಗಿನೇ ನಾನು ಹನಿಮೂನ್ ಟಿಕೆಟ್ ಬುಕ್ ಮಾಡಿದ್ದೀನಿ. ನೀವು ಇವತ್ತು ನೈಟೇ ಹೊರಡ್ತಾ ಇದ್ದೀರಾ. ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ವಾವ್ ಡ್ಯಾಡ್, ಎಂಥ ವಿಷಯ ಹೇಳಿದ್ರಿ! ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಮದ್ವೆ ಆಗಿರೋ ಹೊಸದ್ರಲ್ಲಿ ಶ್ರೇಷ್ಠನ ಪ್ರೀತಮ್ ಮನೆಯವರು ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಪ್ರೀತಮ್ ಕೂಡ ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಇರ್ತಾನೆ. ಹೀಗೆ ಕೆಲವು ವರ್ಷಗಳು ಕಳೆಯುತ್ತೆ. ಲೇ ಹಾಳಾದವಳೆ, ಬೆಳಗ್ಗೆ ಬೆಳಗ್ಗೆನೆ ಈ ಅನಿಷ್ಟದ ಮುಖ ತೋರಿಸ್ಬೇಡ ಅಂತ ಎಷ್ಟು ಸಾರಿ ಹೇಳ್ಬೇಕೆ ನಿನ್ಗೆ? ಅದು ಅದು ಅತ್ತೆ, ಪಕ್ಕದ ಮನೇಲಿ ಸತ್ಯನಾರಾಯಣ ಪೂಜೆ ಇದೆಯಂತೆ. ಹಾಗಾಗಿ ನಿಮ್ಮನ್ನ ಮತ್ತೆ ನನ್ನ ಬರೋದಕ್ಕೆ ಹೇಳಿದ್ದಾರೆ. ಅದ್ರ ಬಗ್ಗೆ ಗೊತ್ತು ಕಣೆ, ನನಗೆ ನಿನ್ನೆನೆ ಬಂದು ಅವ್ರು ಕರೆದು ಹೋಗಿದ್ದಾರೆ. ನಾನು ಹೋಗೋದಕ್ಕೆ ಗೊತ್ತು. ಅದನ್ನ ಹೇಳೋದಕ್ಕೆ ನೀನು ಬೆಳಗ್ಗೆ ಬೆಳಗ್ಗೆನೆ ಈ ದರಿದ್ರ ಮುಖನ ನನಗೆ ತೋರ್ಸೋದಕ್ಕೆ ಬರ್ಬೇಕಿತ್ತಾ? ಅದು ಅದಾಗಲ್ಲ ಅತ್ತೆ. ನಿಮ್ ಜೊತೆ ನಾನು ಬರ್ತೀನಿ ಅಂತ ಹೇಳೋದಕ್ಕೆ. ಏನು, ನೀನ್ ಬರ್ತೀಯಾ? ಯಾಕೆ? ಅಲ್ಲಿ ಬಂದು ಎಲ್ರೂ ಎದುರಿಗೂ ನನ್ನ ಮರ್ಯಾದೆ ತೆಗಿಯೋದಕ್ಕ? ಮದ್ವೆ ಆಗಿ 5 ವರ್ಷ ಆಗಿದೆ, ಆದ್ರೂ ನಿನ್ ಹಣೆ ಬರಕ್ಕೆ ನಿನ್ ಹೊಟ್ಟೆಲ್ ಒಂದೇ ಒಂದು ಮಗುನು ಹೆತ್ತು ಕೊಡೋದಕ್ಕಾಗಿಲ್ಲ. ನಮ್ಮನೆ ವಂಶ ಉದ್ಧಾರ ಮಾಡೋದಕ್ಕೆ ನಿನ್ ಕೈನಲ್ಲಂತೂ ಆಗೋದೇ ಇಲ್ಲ. ಹೀಗಿರುವಾಗ ನೀನ್ ಅಲ್ಲಿ ಬಂದು ಆಮೇಲೆ ಅಯ್ಯೋ ಅಯ್ಯೋ ಕುಸ್ಮನ್ ಸೊಸೆ ಪಂಜೆ ಅಂತೆ, ಅವಳಿಗೆ ಮಕ್ಕಳೇ ಆಗಿಲ್ವಂತೆ ಅಂತ ಎಲ್ರು ನನ್ನ ನಾಡ್ಕೊಳ್ಳೋದಕ್ಕೇನೆ. ಅದು ಸಾಕ್, ಬಾಯ್ ಮುಚ್ಚೆ. ಏನಾದ್ರೂ ಹೇಳಿದ್ರೆ ಸಾಕು ಅತ್ತು ಕಣ್ಣೀರಿನ ಧಾರೆನೆ ಹರಿಸ್ಬಿಡ್ತೀಯ. ನೋಡು, ನೀನ್ ಅತ್ರು ಅಷ್ಟೇ ಬಿಟ್ರು ಅಷ್ಟೇ, ಈ ಮನೆ ವಂಶ ಉದ್ಧಾರ ಮಾಡೋದಕ್ಕೆ ನಮಗ್ ಮೊಮ್ಮಗು ಬೇಕೇ ಬೇಕು. ನೋಡು, ಇನ್ಮೇಲಿಂದ ಈ ಅನಿಷ್ಟದ ಮುಖ ತಗೊಂಡು ಬೆಳಗ್ಗೆ ಬೆಳಗ್ಗೆನೆ ಎಲ್ರು ಎದುರಿಗೂ ಬರ್ಬೇಡ. ನೀನ್ ಬಂದ ಮೇಲೆ ನಮ್ ಕೆಲಸ ಯಾವ್ದು ಚೆನ್ನಾಗಾಗಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಯಾವ್ದಾದ್ರೂ ಒಂದ್ ಮೂಲೆಯಲ್ಲಿ ಬಿದ್ದಿರು. ಮದುವೆ ಆಗಿ 5 ವರ್ಷ ಕಳೆದ್ರೂ ಶ್ರೇಷ್ಠನಿಗೆ ಮಕ್ಕಳೇ ಆಗಿರೋದಿಲ್ಲ. ಮನೆಗೆ ವಾರಸ್ದಾರ ಇಲ್ಲ ಅನ್ನೋ ಕೋಪಕ್ಕೆ ಶ್ರೇಷ್ಠನ್ ಮೇಲೆ ಮನೆಯವರೆಲ್ಲರೂ ಕೋಪ ಮಾಡ್ಕೊಂತಿರ್ತಾರೆ. ಪ್ರೀತಮ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇವತ್ ಬೆಳಿಗ್ಗೆ ಅತ್ತೆ. ಶ್ರೇಷ್ಠ ಮನೆಯವರು ಮಗು ಇಲ್ಲದೆ ಇರೋದ್ರ ಬಗ್ಗೆ ನಡ್ಕೊಳ್ತಿರೋ ರೀತಿನ ಗಂಡನ ಹತ್ರ ಹೇಳ್ಕೊಳ್ತಾಳೆ. ಶ್ರೇಷ್ಠ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಅವಳು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ತಾನೇ? ಪ್ರೀತಮ್, ಇದೇನಿದು ಹೀಗೆ ಹೇಳ್ತಿದ್ದೀರಾ? ನಿಮ್ಮಮ್ಮ ನನಗೆ ಮಕ್ಕಳಾಗಲ್ಲ ಅಂತ ಎಷ್ಟೆಲ್ಲ ಹೇಳ್ತಿದ್ದಾರೆ ಗೊತ್ತಾ? ಮಕ್ಕಳಾಗಿಲ್ಲ ಅಂದ್ರೆ ನನಗೆ ಬೆಲೆನೇ ಇಲ್ವಾ? ನೀವು ನನ್ನನ್ನ ಪ್ರೀತಿ ಮಾಡಿ ಮದುವೆ ಆಗಿರೋದು. ಅವ್ರ ಮಾತಿಗೆ ನೀವು ಹೂ ಅಂತಿದ್ದೀರಲ್ಲ. ನೋಡು ಶ್ರೇಷ್ಠ, ನಾನು ನಿನಗೆ ತುಂಬಾ ಸಾರಿ ಹೇಳಿದ್ದೀನಿ ನನಗೆ ಮಗು ಬೇಕು ಅಂತ. ಪ್ರೀತಮ್, ನಿಮಗೆ ಗೊತ್ತಿಲ್ದಿರೋ ಹೊಸ ವಿಷಯ ಏನಿದೆ ಹೇಳಿ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದು ನೀವೇ ತಾನೆ. ಡಾಕ್ಟರ್ ಕೂಡ ನನಗೆ ಮಕ್ಕಳಾಗಲ್ಲ ಅಂತಾನೆ ಹೇಳ್ತಿದ್ದಾರೆ. ಹೀಗಿರುವಾಗ ನಾನಾದ್ರೂ ಏನ್ ಮಾಡ್ಲಿ? ಅದಕ್ಕೆ ತಾನೇ ಹೇಳ್ತಾ ಇರೋದು, ನಾವು ಒಂದ್ ಮಗುನ ದತ್ತು ತಗೊಳ್ಳೋಣ, ಆ ಮಗುನ ನಮ್ಮ ಮಗು ಅಂತ ಬೆಳೆಸೋಣ ಅಂತ. ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ರ ಅಲ್ಲ, ನಾನಾದ್ರೂ ಏನ್ ಮಾಡ್ಲಿ? ಪ್ರೀತಮ್, ನಾನು ನಿಮ್ಮನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ.
ನೀವು ಕೂಡ ನನ್ನ ಪ್ರೀತಿ ಮಾಡಿದಿರ. ನಿಮ್ಗೆ ನನಗಿಂತನೂ ಮಗುನೇ ಹೆಚ್ಚಾ? ನೋಡು ಶ್ರೇಷ್ಠ, ನಾನು ನಿನ್ನ ಪ್ರೀತಿ ಮಾಡಿದ್ದೀನಿ ನಿಜ, ಪ್ರೀತಿ ಮಾಡಿ ಮದ್ವೆನೂ ಆಗಿದ್ದೀನಿ ನಿಜ. ಹಾಗಂತ ನನಗೆ ಮಗುನೇ ಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ಅಷ್ಟಕ್ಕೂ ನನ್ನಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ, ಅದು ನಿನಗೂ ತುಂಬಾ ಚೆನ್ನಾಗೇ ಗೊತ್ತು. ನಿನ್ನಲ್ಲಿರೋ ಪ್ರಾಬ್ಲಮ್ಗೆ ನಾನು ನನ್ನ ವಂಶ ಉದ್ಧಾರ ಮಾಡೋದಕ್ಕೆ ಮಗುನೇ ಬೇಡ ಅಂತ ತಿಳ್ಕೊಂಡು ನಿನ್ನನ್ನ ಪ್ರೀತಿ ಮಾಡ್ಕೊಂಡು ಕೂರೋದಕ್ಕಾಗಲ್ಲ. ಅಷ್ಟಕ್ಕೂ ನೀನ್ ಹೇಳ್ದಾಗೆ ಬೇರೆ ಯಾರ್ದೋ ಮಗುಗೆ ನಾನ್ ತಂದೆ ಆಗೋದಕ್ ರೆಡಿ ಇಲ್ಲ. ಆದ್ರೆ ನನ್ ಮಗುನೇ ಆಗ್ಬೇಕು. ಈ ಕೋಟಿ ಆಸ್ತಿಗೆ ವಾರಸ್ದಾರ ನನ್ ಮಗನೇ ಆಗ್ಬೇಕೇ ಹೊರತು ಬೇರೆ ಯಾವ್ದೋ ಮಗುನ ತಂದು ಈ ಕೋಟಿ ಆಸ್ತಿಗೆ ವಾರಸ್ದಾರನ್ ಮಾಡಕ್ಕೆ ನಾನ್ ರೆಡಿ ಇಲ್ಲ. ಪ್ರೀತಮ್, ಇದೇನ್ ಹೀಗೆ ಹೇಳ್ತಿದ್ರ? ನನಗೆ ಮಕ್ಕಳಾಗಲ್ಲ ಅಂತ ಗೊತ್ತಿತ್ತು. ನಾನ್ ಮುಂದೆ ಏನ್ ಮಾಡೋದಕ್ಕಾಗತ್ತೆ ಹೇಳಿ? ನಿನಗಂತೂ ಮಕ್ಳಾಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ನಿನ್ ಮೇಲಿನ ಪ್ರೀತಿಗೋಸ್ಕರ ನನ್ನ ವಂಶ ಉದ್ಧಾರ ಆಗೋದನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಾನ್ ರೆಡಿನೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೋಸ್ಕರ ಅಮ್ಮ ಬೇರೆ ಹುಡುಗಿನ ನೋಡಿದಾಳೆ. ನಾನು ಅವಳನ್ನ ಮದ್ವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗ್ತೀನಿ. ನೀನ್ ದಯಮಾಡಿ ನನ್ನ ಜೀವನದಿಂದ ಹೊರಟೋಗು. ಏನು? ಏನ್ ಮಾತಾಡ್ತಿದ್ರ ಪ್ರೀತಮ್ ನೀವು? ನಾನಿದ್ದಂತೆ ನೀವು ಬೇರೆ ಹುಡುಗಿನ ಮದ್ವೆ ಆಗ್ತೀರಾ? ನೋಡು ಶ್ರೇಷ್ಠ, ನಾನು ಯಾಕೆ ಎರಡನೇ ಮದ್ವೆ ಆಗ್ತೀನಿ ಅನ್ನೋ ಕಾರಣ ನಿನಗೆ ತುಂಬಾ ಚೆನ್ನಾಗೇ ಗೊತ್ತು. ನನಗೆ ತಂದೆ ಆಗ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ. ನಿನ್ನಲ್ಲಿರೋ ತೊಂದರೆಗೋಸ್ಕರ, ನಿನ್ನಲ್ಲಿರೋ ಪ್ರಾಬ್ಲಮಿಗೋಸ್ಕರ ನಾನು ನನ್ನ ಜೀವನನ ಹಾಳು ಮಾಡ್ಕೊಂಡು ತಂದೆ ಸ್ಥಾನನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನಗೆ ಡಿವೋರ್ಸ್ ಕೊಟ್ಟು ನಿನ್ಗೆ ಏನೇನ್ ಬೇಕೋ ಎಲ್ಲಾನು ಕೊಡ್ತೀನಿ. ದಯವಿಟ್ಟು ನನ್ನ ಲೈಫಿಂದ ಹೊರಟೋಗು. ಪ್ರೀತಮ್, ಇದೇನ್ ಮಾತಾಡ್ತಿದ್ರ ನೀವು? ಏನಾಗಿದೆ ನಿಮ್ಗೆ? ಅಲ್ಲ ಪ್ರೀತಮ್, 5 ವರ್ಷ ನಾವಿಬ್ರು ಜೊತೆಲಿದ್ದೀವಿ, ಪ್ರೀತಿ ಮಾಡಿ ಮದ್ವೆ ಆಗಿದ್ದೀವಿ. ಹೀಗಿರುವಾಗ ಒಂದ್ ಮಗು ಕಾರಣಕ್ಕೆ ನನಗ್ ಮಗು ಆಗಿಲ್ಲ ಅಂತ ನನ್ನನ್ನ ನಿಮ್ ಜೀವನದಿಂದ ಆಚೆ ಕಳಿಸ್ತಿದ್ದೀರಲ್ಲ, ಯಾಕೆ ಹೀಗೆ ಮಾಡ್ತಿದ್ರ ಪ್ರೀತಮ್? ಮಗು ಆಗಿಲ್ಲ ಅಂದ್ರೆ ನಿಮ್ ಪ್ರೀತಿ ನನ್ ಮೇಲೆ ಇರೋದೇ ಇಲ್ವಾ? ನೋಡು ಶ್ರೇಷ್ಠ, ನನಗೆ ನಿನ್ ಮುಖ ನೋಡೋದಕ್ಕೂ ಇಷ್ಟ ಆಗಲ್ಲ. ನಿನ್ ಮೇಲೆ ಯಾವ ಇಂಟ್ರೆಸ್ಟ್ ಕೂಡ ಇಲ್ಲ. ನನಗೆ ನಾನ್ ತಂದೆ ಆಗೋದೇ ಮುಖ್ಯ. ನನಗೆ ನಿನ್ ಜೊತೆ ಬದುಕೋದಕ್ಕೆ ಯಾವ ಆಸೆನೂ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಬೇರೆ ಮದ್ವೆ ಆಗ್ತಾ ಇದ್ದೀನಿ. ಆಲ್ರೆಡಿ ನಾನು ಯಾವ ಹುಡುಗಿನ ಮದ್ವೆ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಕೂಡ ಮಾಡಿದ್ದೀನಿ. ದಯವಿಟ್ಟು ನನ್ನ ಲೈಫಿಂದ ನೀನ್ ಹೊರಟೋಗು. ನನಗೆ ನಿನ್ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ. ನಾನು ಡಿವೋರ್ಸ್ ಪೇಪರ್ ರೆಡಿ ಕೂಡ ಮಾಡಿದ್ದೀನಿ. ದಯವಿಟ್ಟು ದಯವಿಟ್ಟು ಇಲ್ಲಿಂದ ಹೊರಟೋಗು. ಪ್ರೀತಮ್, ಹೀಗೆಲ್ಲ ಹೇಳ್ಬೇಡಿ. ನಾನ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಪ್ಲೀಸ್ ಪ್ರೀತಮ್, ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ರ? ನೋಡು ಶ್ರೇಷ್ಠ, ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದನ್ನ ಡೈರೆಕ್ಟ್ ಆಗಿ ಹೇಳಿದೀನಿ. ಇನ್ನೂ ರಾಗ ತೆಗಿತಾ ನೀನ್ ಇಲ್ಲೇ ನಿಂತ್ಕೊಂಡ್ರೆ ನಾನು ನಿನ್ ಕತ್ತಿ ಹಿಡ್ದು ಮನೆಯಿಂದ ಆಚೆ ತಳ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಾಯಿ ಮಾತಲ್ಲಿ ಹೇಳಿದನ್ನ ಅರ್ಥ ಮಾಡ್ಕೊಂಡು ನನ್ನ ಲೈಫಿಂದ ದೂರ ಹೋಗು. ಮನೇಲಿ ಅತ್ತೆ ಮಾವ ನಾದ್ನಿ ಯಾರೇ ಆಗಿರ್ಬೋದು, ನಮ್ಮನ್ನ ಬೇಡ ಅಂತ ದ್ವೇಷ ಮಾಡಿದ್ರೆ ಹೇಗೋ ಬದುಕ್ಬೋದು. ಆದ್ರೆ ಕಟ್ಕೊಂಡಿರೋ ಗಂಡನೇ ನೀನ್ ಬೇಡ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದ್ಮೇಲೂ ಯಾರ್ ತಾನೇ ಅವ್ರ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ? ಶ್ರೇಷ್ಠ ಕೂಡ ಇಷ್ಟೆಲ್ಲ ಆದ್ಮೇಲೆ ಪ್ರೀತಮ್ನ ಬಿಟ್ಟು ತಾನು ಅವನಿಂದ ದೂರ ಹೋಗೋದಕ್ಕೆ ಒಪ್ಕೋತಾಳೆ. ಶ್ರೇಷ್ಠ ತನ್ನ ತವ್ರ ಮನೆಗೆ ಬಂದು ತಂದೆ ತಾಯಿ ಹತ್ರ ನಡೆದಿರೋ ಎಲ್ಲ ವಿಷಯನೂ ಹೇಳ್ಕೊಳ್ತಾಳೆ. ಅಯ್ಯಯ್ಯೋ, ಇದೇನಮ್ಮ ಮಾತಾಡ್ತಿದ್ಯಾ ನೀನು? ಅಳಿಯಂದ್ರು ಹೀಗೆಲ್ಲ ಮಾಡ್ತಿದಾರ? ಅಲ್ಲಮ್ಮ, ನಮ್ಮ ಹತ್ರ ಒಂದ್ ಮಾತಾದ್ರೂ ಹೇಳ್ಬೇಕು ತಾನೆ? ಅಲ್ಲ, ಹೀಗ್ ದಿಢೀರ್ ಅಂತ ಮನೆ ಬಿಟ್ಟು ಬಂದಿದ್ಯಾ? ಅದು ಅಲ್ಲದೆ ಬೇರೆ ಮದ್ವೆ ಆಗ್ತೀನಿ ಅಂತ ಹೇಳಿದಾರೆ. ನಿನ್ ಜೀವನ ಹಾಳಾಗ್ಬಿಡುತ್ತೆ. ಏನು? ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮಗಳಿಗೆ ಅವನು ಇಷ್ಟು ದೊಡ್ಡ ಮೋಸ ಮಾಡ್ತಿದ್ದಾನ? ನಾನ್ ಮಾತ್ರ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಇವತ್ತೇ ಅವನ್ ಜೀವನ ತೆಗೆದು ಬಿಡ್ತೀನಿ. ಅದ್ ಹೇಗೆ ಅವ್ನ್ ಈ ಮದ್ವೆ ಆಗ್ತಾನೋ ನಾನು ನೋಡ್ತೀನಿ. ಇವಾಗ್ಲೇ ಹೋಗಿ ಈ ಮದ್ವೆನ ತಡೆದು ಅವನ್ ಜೀವನ ತೆಗಿತೀನಿ. ಬೇಡಪ್ಪ, ಬೇಡ, ಇದೆಲ್ಲ ನನಗೆ ಆಗ್ಬೇಕಾಗಿದೆ. ಬೇಡಪ್ಪ. ಅಯ್ಯೋ, ಇದೇನೆ ಹೀಗ್ ಮಾತಾಡ್ತಿದ್ಯಾ? ನೀನೇನೆ ತಪ್ಪು ಮಾಡಿದ್ಯಾ? ಅವನು ನಿನ್ ಜೀವನನ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದಾನೆ, ನೀನ್ ನೋಡಿದ್ರೆ ಬೇಡ ಅಂತಿದ್ಯಾ? ಹೌದಮ್ಮ, ನಾನು ಬೇರೆಯವ್ರ ಜೀವನನ ಹಾಳು ಮಾಡಿದೆ. ಅದಕ್ಕೆ ಇವತ್ತು ಆ ದೇವ್ರು ನನ್ನ ಜೀವನನ ಹಾಳು ಮಾಡ್ತಿದ್ದಾನೆ ಅಷ್ಟೇ. ಇದರಲ್ಲಿ ಏನೂ ತಪ್ಪಿಲ್ಲ. ಶ್ರೇಷ್ಠ ತಾನು ಮೊದಲಿಗೆ ಸಂಗಮ್ನ ಪ್ರೀತಿ ಮಾಡ್ತಾ ಇದ್ದಿದ್ದು, ಆಮೇಲೆ ಕಾಲೇಜಲ್ಲಿ ಪ್ರೀತಮ್ ಇಷ್ಟ ಆಗಿದ್ದು, ಪ್ರೀತಮ್ಗೋಸ್ಕರ ಸಂಗಮ್ಗೆ ಮೋಸ ಮಾಡಿದ್ದು, ಇದೆಲ್ಲನೂ ತನ್ನ ತಂದೆ ತಾಯಿ ಹತ್ರ ಹೇಳ್ಕೊತಾಳೆ. ಏನು? ಏನೇ ಮಾತಾಡ್ತಿದ್ಯಾ ನೀನು? ಹೌದಮ್ಮ, ಪ್ರೀತಮ್ ಕೋಟ್ಯಾಧೀಶ್ವರ ಅನ್ನೋ ಕಾರಣಕ್ಕೆ ನಾನು ಸಂಗಮ್ಗೆ ಮೋಸ ಮಾಡಿದೆ. ಪಾಪ, ಅವನದೇನು ತಪ್ಪಿಲ್ದೇ ಇದ್ರು ನನ್ನನ್ನ ಮರೆಯೋಕ್ಕೂ ಆಗ್ದೇನೆ, ನನ್ನ ಜೊತೆ ಬದುಕೋದಕ್ಕೂ ಆಗ್ದೇನೆ ಕೊನೆಗೂ ತನ್ನ ಜೀವನೇ ಕಳ್ಕೊಂಡ. ಅವನು ಏನು ತಪ್ಪು ಮಾಡ್ದೆ ತನ್ನ ಜೀವ ಕಳ್ಕೊಂಡ. ಅದಕ್ಕೆಲ್ಲ ನಾನೇ ಕಾರಣ. ಅದಕ್ಕೆ ದೇವ್ರಿವತ್ತು ನನಗೆ ಪ್ರೀತಮಿಂದ ಮೋಸ ಆಗೋ ಹಾಗೆ ಮಾಡಿದ್ದು. ಪ್ರೀತಮ್ ಅವನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಆಗಿ ಅವನ ಜೀವನನ ಚೆನ್ನಾಗಿ ನಡೆಸ್ಲಿ. ಆದ್ರೆ ನಾನು ಸಂಗಮ್ಗೆ ಮೋಸ ಮಾಡಿರೋ ಕಾರಣಕ್ಕೆ ನನ್ನ ಲೈಫ್ ಲಾಂಗ್ ಹೀಗೆ ಒಂಟಿಯಾಗಿ ಇದ್ಬಿಡ್ತೀನಿ. ಅಮ್ಮ, ಈ ವಿಷಯನ ಇನ್ಯಾರು ಮತ್ತೆ ಈ ವಿಷಯದ ಬಗ್ಗೆ ಮಾತಾಡ್ಬೇಡಿ ಪ್ಲೀಸ್. ಕೊನೆಗೂ ಶ್ರೇಷ್ಠನಿಗೆ
ತಾನು ಎಂತ ತಪ್ಪು ಮಾಡಿದ್ದೆ ಅನ್ನೋದು ಅರ್ಥ ಆಗತ್ತೆ. ಇದಾದ್ಮೇಲೆ ಶ್ರೇಷ್ಠ ತಾನು ಯಾರ ಜೀವನಕ್ಕೂ ಹೋಗ್ದೇನೆ ಒಂಟಿಯಾಗಿ ಜೀವನ ಸಾಗಿಸ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.